ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲ್ಲರ್ ಚಾನಲ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಲವ್ ನೋಟ್ಸ್ನ ತೊಗೊಂಡಿದ್ದೀನಿ. ಸೊ ಆ ಒಂದು ಸಂದೇಶ ಏನಿದೆ ನಿಮಗೋಸ್ಕರ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಸೊ ಅದನ್ನು ಸಹ ನಾನಿಲ್ಲಿ ಪಿಕ್ ಮಾಡಿದ್ದೀನಿ ಆ್ಯಂಡ್ ಕಾರ್ಡ್ ಸಹ ಆಲ್ರೆಡಿ ಶಫಲ್ ಆಗಿದೆ. ಓಕೆನಾ? ಸೊ ನಾನು ಇಷ್ಟು ಕಾರ್ಡ್ನ ತೊಗೊಂಡಿದ್ದೀನಿ. ಆ್ಯಂಡ್ ಬಿಫೋರ್ ದಟ್ ಏನಪ್ಪ ಅಂತ ಅಂದರೆ, ಯಾರಿಗಾದರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಫ್ರೀ ಇರೋದಿಲ್ಲ ಪರ್ಸನಲ್ ರೀಡಿಂಗ್ಸ್. ಓಕೆನಾ? ಸೊ ನೀವು ಹೇಗೆ ಅಂತ ಅಂದರೆ ನಿಮ್ಮ ಹೆಸರು ಎಲ್ಲ ಹೇಳಿಬಿಟ್ಟು ಸೊ ನೋಡಿ ಹೇಳಿ ಹೇಗಿದೆ ಅಂತ. ಸೊ ಈ ರೀತಿ ಎಲ್ಲ ನನಗೆ ವಾಟ್ಸಪ್ ಮೆಸೇಜ್ ಮಾಡಬೇಡಿ, ಬಿಕಾಸ್ ನನಗೂ ಇಷ್ಟ ಆಗಲ್ಲ. ನಿಮಗೆ ಹೇಗೆ ಕೆಲವೊಂದು ಮೆಸೇಜ್ಗಳು ಯಾರಾದರೂ ಅನ್ನೋನ್ ಪರ್ಸನಿಂದ ಬಂದರೆ ಇಷ್ಟ ಆಗೋದಿಲ್ವೋ, ಸೊ ಅದೇ ರೀತಿ ನನಗೂ ಸಹ ಇಷ್ಟ ಆಗೋದಿಲ್ಲ. ಓಕೆನಾ? ಸೊ ಪ್ಲೀಸ್ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಗೊಳ್ಳಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಇದು ಪರ್ಸನಲ್ ರೀಡಿಂಗ್ಸ್ ಫ್ರೀ ಇರೋದಿಲ್ಲ, ಪೇಯ್ಡ್ ಇರುತ್ತೆ. ನೀವು ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಆಗ ಸಹ ನೀವು ನನ್ನ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಎಲ್ಲ ಡೀಟೇಲ್ಸ್ ಆ್ಯಂಡ್ ನಿಮಗೆ ಏನು ಅವಶ್ಯಕತೆ ಇದೆ ಅದು ಸಿಗತ್ತೆ. ಓಕೆನಾ? ಸೊ ಬ್ರೇಸ್ಲೆಟ್ಸ್ ಬೇಕಿದ್ದರೆ, ಮನಿ ಕಾಯಿನ್ ಬೇಕಿದ್ದರೆ ಅದನ್ನು ಸಹ ನೀವು ಪರ್ಚೇಸ್ ಮಾಡಬಹುದು. ಸೊ ಈ ಒಂದು ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಆ್ಯಂಡ್ 8 ಆಫ್ ಕಪ್ಸ್, ನೈಟ್ ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್ಸ್, 8 ಆಫ್ swords, 5 ಆಫ್ ಪೆಂಟಿಕಲ್ಸ್, ದ ಹರ್ಮಿಟ್. ಸೊ ನನಗಿಲ್ಲಿ 8 ಅನ್ನೋ ನಂಬರ್ ತುಂಬ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದು 8th ಕಾರ್ಡ್, 8 ಆಫ್ ಕಪ್ಸ್ ಬಂದು 8 ಇದೆ ಆ್ಯಂಡ್ 8 ಆಫ್ ಸಾರ್ಡ್ಸ್ ಬಂದಿದೆ. ಸೊ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ 8 ಆಗಿರಬಹುದು, ಅಥವಾ ಇಲ್ಲಿ 8 ಮಂತ್ಸ್ ಆಗಿರ್ಬೋದು ನೀವು ಸಪರೇಷನ್ನಲ್ಲಿ ಇದ್ದು. ಸೊ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ. ಆ್ಯಂಡ್ ಕರೆಂಟ್ಲಿ ಇಲ್ಲಿ ಒಂದು ಕ್ಲಾರಿಟಿ ಏನು ಅಂತ ಅಂದರೆ, ನಿಮ್ಮ ಪರ್ಸನ್ಗೆ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಆ್ಯಂಡ್ ನಿಮ್ಮ ಕಡೆಗೆ ತುಂಬ ಪ್ರೀತಿ ಇದೆ. ನೋಡ್ತಾ ಇರ್ಬೋದು ನನಗೆ 2 ಸಲ ಇನ್ಫೈನೈಟ್ ಸಿಂಬಲ್ ಬಂದಿದೆ. ಆಲ್ರೆಡಿ ನನಗೆ ಸ್ಟ್ರೆಂತ್ ಕಾರ್ಡ್ ಫಸ್ಟೇ ಬಂದಿರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ನಿಮ್ಮ ಇಬ್ಬರ ನಡುವೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಜಗಳ ಆಗಿರಬಹುದು, ಅದಕ್ಕೋಸ್ಕರ ಇಲ್ಲಿ ದೂರ ಆಗಿದ್ದೀರಾ. ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಹಾಗೆ 8 ಆಫ್ ಕಪ್ಸ್ ಇರೋದ್ರಿಂದ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರುವಂಥ ಯೋಚನೆ ಮಾಡ್ತಾ ಇಲ್ಲ, ಸ್ಟಕ್ ಆಗಿದ್ದಾರೆ ಅವರು ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ. ಅವ್ರ ಲೈಫ್ನಲ್ಲಿ ಕರೆಂಟ್ಲಿ ಸುಮಾರು ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು. ಅದರ ನಡುವೆ ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಕಡೆಗೆ ಪ್ರೀತಿ ಇಲ್ಲ ಅಂತ ಅಲ್ಲ, ನಿಮ್ಮನ್ನ ಅವರು ತುಂಬ ಪ್ರೀತಿಸ್ತಾಯಿದ್ರು ಆ್ಯಂಡ್ ನಿಮ್ಮ ಜೊತೆ ಮದುವೆ ಆಗಬೇಕಂತ ಸಹ ಡ್ರೀಮ್ ಇತ್ತು ಅವ್ರಿಗೆ. 8 ಆಫ್ ಸಾರ್ಡ್ಸ್ ಬಂದಿದೆ ನನಗೆ. ಇಲ್ಲೊಂದು ಕಡೆ ಅವ್ರು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಅವ್ರಿಗೆ ಫ್ರೀಡಮ್ ಸಿಗ್ತಾಯಿಲ್ಲ. ಏನು ಮಾಡಬೇಕು, ನಾನು ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳ್ಬೇಕು, ನಾನು ಇವಾಗಿರುವಂಥ ಪೊಸಿಷನಲ್ಲಿ ನಾನು ಮದುವೆ ಆದರೆ ನಿಜವಾಗ್ಲೂ ನಾನು ಚೆನ್ನಾಗಿರ್ತೀನ, ನನ್ನ ವೈಫ್ ಅಥವಾ ನನ್ನ ಹಸ್ಬೆಂಡ್ ಅಥವಾ ನನ್ನ ಲೈಫ್ ಪಾರ್ಟ್ನರ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋ ಒಂದು ಮನೋಭಾವದಲ್ಲಿ ಅವರಿದ್ದಾರೆ. 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮ್ಯಾರೇಜ್ ಲೈಫ್ ತುಂಬ ಕಷ್ಟ ಇದೆ ಇಲ್ಲಿ. ನೀವು ಅವ್ರನ್ನೇ ಕರೆಂಟ್ಲಿ ನೀವು ಈ ಒಂದು ಪೊಸಿಷನಲ್ಲಿ, ಈ ಒಂದು ಸಿಚುವೇಷನ್ನಲ್ಲೇ ನಾನು ಮದುವೆ ಆಗ್ತೀನಿ ಅಂತ ನೀವು ಹಠ ಹಿಡ್ದು ಕೂತ್ರೆ ಅಷ್ಟು ಈಸಿ ಆಗೋದಿಲ್ಲ. ಮ್ಯಾರೇಜ್ ಲೈಫ್ ತುಂಬ ಕಷ್ಟ ಇದೆ ಇಲ್ಲಿ ಅವ್ರ ಜೊತೆ. ಯಾಕೆ ಅಂತ ಅಂದರೆ ತುಂಬ ಅಡ್ಜಸ್ಟ್ಮೆಂಟ್ ಬೇಕಾಗತ್ತೆ, ತುಂಬ ಹೊಂದಾಣಿಕೆ ಅನ್ನೋದು ಇಲ್ಲಿ ನೀವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನಿಮಗೆ ಆ ಪರ್ಸನ್ನೇ ಬೇಕು ಅಂತ ಅಂದರೆ ಇಲ್ಲಿ ಮ್ಯಾರೇಜ್ ಲೈಫ್ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ 8 ಆಫ್ ಕಪ್ ಸಹ ಇದೆ. ಇನ್ನೂ ಸಹ ನೀವು ಅವ್ರ ಬಗ್ಗೆ ತಿಳ್ಕೊಳ್ಬೋದು.
ಜಸ್ಟ್ ಬಿಕಾಸ್ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದು ಒಂದೇ ಇಲ್ಲಿ ಮ್ಯಾಟರ್ ಆಗೋದಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಇನ್ನೂ ಸಹ ನೀವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಯಾವುದೋ ಒಂದು ನಿಮಗೆ ಸಪೋರ್ಟ್ ಇರ್ಬೋದು ಮನೆಯವ್ರ ಕಡೆಯಿಂದ ಅಥವಾ ಫ್ರೆಂಡ್ಸ್ ಕಡೆಯಿಂದ. ಸೊ ಅದರಿಂದ ನಾನು ಎಲ್ಲವನ್ನು ಸರಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಯಾರಾದರೂ ಇದ್ದರೆ ಅದನ್ನು ತೆಗೆದುಹಾಕಿ. ಬಿಕಾಸ್ ಇಲ್ಲಿ ಅಷ್ಟು ಅವರು ಹೆಲ್ಪ್ ಮಾಡೋಕ್ಕೆ ನಿಮಗೆ ಫ್ಯೂಚರ್ನಲ್ಲಿ ಬರೋದಿಲ್ಲ. ಯಾಕೆ ಅಂತಂದರೆ 8 ಆಫ್ ಸಾರ್ಟ್ಸ್ ಇರೋದ್ರಿಂದ ಆದಷ್ಟು ನಿಮಗೆ ನೋವಾಗುತ್ತೆ. ನೀವು ನಂಬಿರೋರ ಕಡೆಯಿಂದ ನಿಮಗೆ ಹರ್ಟ್ ಆಗ್ಬೋದು. ನಿಮ್ಮ ಫೀಲಿಂಗ್ಸ್ ನಿಮ್ಮ ಫ್ರೆಂಡ್ಸ್ ಹತ್ರ ನೀವೇನಾದರೂ ಜಾಸ್ತಿ ಹೇಳ್ಕೊಳ್ತಾ ಇದ್ದರೆ ಅಥವಾ ನಿಮಗೆ ಯಾರೋ ಒಬ್ಬರು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಅದೆಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗ್ಬೋದು. ಸೊ ಬಿ ಕೇರ್ಫುಲ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಮೆಸೇಜಸ್ ಏನಿದೆ ನೋಡೋಣ. ಸೊ ದ ಮೆಸೇಜ್ ಈಸ್ ಮೈ ಲವ್ ಫಾರ್ ಯು ಈಸ್ ಫಾರ್ ಎವರ್. ನೋಡ್ತಾ ಇರ್ಬೋದು ನೀವು, ನನಗೆ 2 ಸಲ ಸ್ಟ್ರೆಂತ್ ಕಾರ್ಡ್ ಸಿಕ್ಕಿದೆ. ಆಲ್ಸೋ ನನಗೆ ಫಾರ್ ಎವರ್ ಮೆಸೇಜ್ ಬಂದಿದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಐ ಆಮ್ ನೆವರ್ ಫುಲ್ಲಿ ಹೋಲ್ ವೆನ್ ವಿ ಆರ್ ಅಪಾರ್ಟ್. ದಟ್ ಈಸ್ ಬಿಕಾಸ್ ಯು ಕ್ಯಾರಿ ಎ ಪೀಸ್ ಆಫ್ ಮೈ ಹಾರ್ಟ್. ಸೊ ಅವರು ಫುಲ್ ಅಂತ ಫೀಲ್ ಮಾಡಲ್ಲ ನೀವು ಅವರಿಂದ ದೂರ ಇದ್ದಾಗ. ಯಾಕೆ ಅಂತಂದರೆ ನೀವು ಅವರ ಹೃದಯದ ಒಂದು ಭಾಗನ ನೀವು ತೊಗೊಂಡು ಹೋಗ್ತೀರಾ ಅನ್ನೋ ಒಂದು ಥಾಟ್ ಅವ್ರು ಮಾಡ್ತಾರೆ. ಐ ಕಾಂಟ್ ವಾಕ್ ಅವೇ ಫ್ರಮ್ ಮೈ ಕಾರ್ಮಿಕ್ ಸಿಚುಯೇಷನ್ ಯೆಟ್. ಸೊ ಆಗಲೇ ಹೇಳಿದಾಗೆ ಅವ್ರ ಲೈಫ್ನಲ್ಲಿ ಇರೋ ಒಂದು ಕೆಲವೊಂದು ಪ್ರಾಬ್ಲಮ್ಸಿಂದ ಅವ್ರಿಗೆ ಇನ್ನೂ ಸಹ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಸ್ಟಕ್ ಆಗಿದ್ದಾರೆ ಅವರು. ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಇದ್ರ ನಡುವೆ ಅವರು ಸ್ಟಕ್ ಆಗಿಬಿಟ್ಟಿದ್ದಾರೆ. ಅಥವಾ ಯಾವುದೋ ಒಂದು ಟ್ರಾಮಾಸ್ ಅವ್ರಿಗೆ ಇರ್ಬೋದು, ಅದರಲ್ಲಿ ಅವರು ಇನ್ನೂ ಸ್ಟಕ್ ಆಗಿದ್ದಾರೆ. ಅದನ್ನ ಕಾರ್ಮಿಕ್ ಸಿಚುಯೇಷನ್ ಅಂತ ಸಹ ಹೇಳ್ಬೋದು. ಐ ಲವ್ ಯು ಮೆಸೇಜ್ ಬರ್ತಾ ಇದೆ. ಸೊ ಇಲ್ಲಿ ನಾನು ಒಂದು ಮೆಸೇಜ್ ಹೇಳಿಬಿಡ್ತೀನಿ. ಸೊ ರಿಯೂನಿಯನ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಕರೆಂಟ್ ಸಿಚುಯೇಷನಲ್ಲಿ ನೀವು ರಿಯೂನಿಯನ್ ಆದರೂ ಸಹ ಅಷ್ಟು ಚೆನ್ನಾಗಿರಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ಮ್ಯಾರೇಜ್ ಲೈಫ್ ಅಷ್ಟು ಈಸಿ ಅಲ್ಲ ಅಂತ ನನಗೆ ಕಾರ್ಡ್ಸ್ ಹೇಳ್ತಾ ಇರೋದು. ಐ ಆಮ್ ಕ್ರೇಜಿ ಅಬೌಟ್ ಯು. ನೆಕ್ಸ್ಟ್ ಮೆಸೇಜ್, ವಿಲ್ ಯು ಮ್ಯಾರಿ ಮೀ. ಸೊ ವಿಲ್ ಯು ಮ್ಯಾರಿ ಮೀ ಅಂತ ಅಂದರೆ ಇಲ್ಲಿ ಹೀಗೂ ಆಗ್ಬೋದು. ಸೊ ಜಸ್ಟ್ ನೀವು ಮದುವೆ ಆಗ್ತೀನಿ ಅಂತ ಹೇಳೋದಲ್ಲ, ಅಲ್ಲಿ ನೀವೆಲ್ಲದಕ್ಕೂ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ, ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಲೂ ಅವರು ಕೇಳ್ತಾ ಇರ್ಬೋದು. ಹೋಲ್ಡ್ ಮೈ ಹ್ಯಾಂಡ್ಸ್. ಸೊ ನನ್ನ ಕೈ ಬಿಡಬೇಡ, ನನ್ನ ಕೈ ಹಿಡ್ಕೊ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಗಿಲ್ಟಿ ಅಬೌಟ್ ವಾಟ್ ಐ ಹ್ಯಾವ್ ಡನ್ ಟು ಯು. ಸೊ ನಾನು ನಿಂಗೆ ಏನು ಹರ್ಟ್ ಮಾಡಿದೆ ಅಥವಾ ನಾನು ನಿಂಗೆ ಏನು ಬೇಜಾರು ಮಾಡಿದೆ ಅದ್ರ ಬಗ್ಗೆ ನನಗೆ ತುಂಬ ಗಿಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ವಿ ನೀಡ್ ಟೈಮ್ ಟು ಹೀಲ್ ಆ್ಯಂಡ್ ಗ್ರೋ ಆನ್ ಅವರ್ ಓನ್ ಫಸ್ಟ್. ಸೊ ಇಲ್ಲಿ ಅವರು ಅವ್ರ ಲೈಫ್ನಲ್ಲಿ ಏನೋ ಒಂದು ಸೆಟಲ್ಮೆಂಟ್ನ ಅವರು ನೋಡ್ತಾ ಇದ್ದಾರೆ. ನಾನು ಸೆಟಲ್ ಆಗಬೇಕು, ನನ್ನ ಲೈಫ್ನಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನ ನಾನು ಕ್ಲಿಯರ್ ಮಾಡಿಕೊಂಡು ಆನಂತರ ನಾನು ನನ್ನ ಪಾರ್ಟ್ನರ್ನ ಮದುವೆ ಆಗಬೇಕು. ಸೊ ಇದಕ್ಕೆಲ್ಲ ನನ್ನ ಪಾರ್ಟ್ನರ್ ಸಹ ವೆಯ್ಟ್ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ಸಹ ಇದೆ. ಆ್ಯಂಡ್ ಈ ಒಂದು ಮೆಸೇಜ್ನ ಅವರು ಸ್ಟ್ರಾಂಗಾಗಿ ಸಹ ನಿಮಗೆ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಡೈರೆಕ್ಟಾಗಿ ಅವರು ನನ್ನಿಂದ ಮೂವ್ ಆನ್ ಆಗು ಅಂತಲೂ ಹೇಳಿರ್ಬೋದು. ಐ ಆಮ್ ಸ್ಟ್ರಗಲಿಂಗ್ ಟು ಓಪನ್ ಮೈ ಸೆಲ್ಫ್ ಅಪ್ ಟು ಯು. ಸೊ ಹೇಳಿದಾಗೆ ನಿಮ್ಮ ಹತ್ರ ಅವರು ಡೈರೆಕ್ಟಾಗಿ ಹೇಳ್ತಾ ಇಲ್ಲ ನನಗೋಸ್ಕರ ವೆಯ್ಟ್ ಮಾಡು ಅಂತ. ಯಾಕೆ ಅಂತ ಅಂದರೆ ಯಾವುದೇ ಸೀರಿಯಸ್ ಕಮಿಟ್ಮೆಂಟ್ನ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ. ಅವ್ರಿಗೆ ಭಯ ಇದೆ, ನೆಕ್ಸ್ಟ್ ಏನಾಗುತ್ತೋ ಏನೋ, ಸೊ ನೆಕ್ಸ್ಟ್ ಹೀಗೆ ಇರುತ್ತೋ ಇಲ್ವೋ ಅನ್ನೋ ಒಂದು ಭಯ ಇದೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಬಟ್ ನೀವು ವೆಯ್ಟ್ ಮಾಡಲಿ ಅನ್ನೋ ಒಂದು ಮನಸ್ಸು ಅವ್ರಿಗೂ ಸಹ ಇದೆ. ಯಾಕೆ ಅಂತ ಅಂದರೆ ನಿಮ್ಮನ್ನು ಅವ್ರು ತುಂಬ ಪ್ರೀತಿ ಮಾಡ್ತಾರೆ. ಸೊ ನೀವು ಸಹ ವೆಯ್ಟ್ ಮಾಡಬಹುದು ನಿಮ್ಮ ಪಾರ್ಟ್ನರ್ಗೆ. ಬಟ್ ಕರೆಂಟ್ಲಿ ಯಾವುದೋ ಒಂದು ಸಿಚುಯೇಷನ್ಗೆ ಸಿಕ್ಬಿದ್ದು ಮದುವೆ ಆಗ್ತೀನಿ ಅಂತ ಅಂದರೆ ಅದು ರೈಟ್ ಆಗಿರೋದಿಲ್ಲ. ಸೊ ಆದಷ್ಟು ಇಲ್ಲಿ ಟೈಮ್ ತೊಗೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡಿ ನೆಕ್ಸ್ಟ್ ನೀವು ಮ್ಯಾರೇಜ್ ಕಮಿಟ್ಮೆಂಟ್ನ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.